ಜನ ಮರಳು, ಜಾತ್ರೆ ಮರಳು. ಎಲ್ಲಿ ಫೋಟೋ ಹೆಂಗೆ ಬಂದಿದೆ ಎಲ್ಲಿ ಇಲ್ಲಿ ತೋರಿಸ್ಲಾ? ಹುಡುಗಿರಿಗೆ ಎಷ್ಟೇ ಫೋಟೋ ಎಷ್ಟೇ ಸಗದಾಗಿ ತೆಗೆದ್ರು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಐಫೋನ್ 16 Pro Maxಲ್ಲಿ ಅದು ಪೋರ್ಟ್ರೇಟ್ ಮೋಡಲ್ಲಿ ಝೂಮ್ ಹಾಕಿ ಒಳ್ಳೆ ಇದರಲ್ಲಿ ತೆಗೆದಿದ್ದೀವಿ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ನಾವು ಹೋಗೋವರೆಗೂ ಮುಂದಕ್ಕೆ ಕ್ರಾಸ್ ಆಗೋದೇ ಇಲ್ಲ. ಸೊ ಈ ಕ್ರಾಸಿಂಗಲ್ಲಿ ನಿಮಗೆ ಸ್ಯಾಲ್ರಿ ವೈಸ್ ಆಗಿರ್ಬೋದು. ನೋಡಿಲ್ಲ ಸಾಯ್ತಾಳೆ ಅದು ಗೈಸ್. ಇವಾಗ 10 ಡಿಗ್ರಿ ಸೆಲ್ಸಿಯಸ್ ಇದೆ. ಎಷ್ಟು ನೋಡ್ತಾ ಇರ್ಬೋದು ನಮ್ಮ ಹಾಸ್ಪಿಟಲ್ಲು. ಇಲ್ಲೇ ನಾವು ವರ್ಕ್ ಮಾಡೋದು. ಇದೇ ಪ್ಲೇಸಲ್ಲಿ ಗೈಸ್ ನಾನು ಒಂದ್ಸತಿ ಹೇಳಿದ್ದೆ. ಸೊ ಇಲ್ಲಿ ಒಳ್ಳೊಳ್ಳೆ ಕಾಸ್ಟ್ಲಿ ಜನ ಬರ್ತಾರೆ, ಒಳ್ಳೊಳ್ಳೆ ಸೂಪರ್ ಬೈಕ್ಸು ಎಲ್ಲ ಬಂದು ನಿಂತ್ಕೊಂಡಿರ್ತಾರೆ ಈ ಪ್ಲೇಸಲ್ಲಿ. ಒಂದೊಂದು ಸಿಗರೇಟ್ ಪ್ಯಾಕ್ ವ್ಯಾಲ್ಯೂ 90 ಯೂರೋ, 10 ಯೂರೋ. ಸೊ ಗೈಸ್ ನೈಟಲ್ಲಿ ಯಾವ ಥರ ಇರುತ್ತೆ ನೋಡಿ ಜರ್ಮನಿನಲ್ಲಿ. ಸೊ ನೈಟ್ ವಾಕ್ ಮಾಡ್ತಾಯಿದ್ದೀವಿ, ಊಟ ಆಗಿತ್ತು. ಇಲ್ಲಿ ನೋಡಿದ್ರಲ್ಲ ಗೈಸ್, ಅಲ್ಲಿ ಯಾರೂ ಏನು ಲೈಟ್ ಹಾಕಿಲ್ಲ, ಆಟೋಮೆಟಿಕ್ಕಾಗೆ ಲೈಟ್ ಆನ್ ಆಗಿದೆ. ಸೆನ್ಸರ್ ಮನೆ ಮುಂದೆ ಯಾರು ಹಿಂಗೆ ಬಂದರೆ ಅಂತ ಅಂದರೆ ಆಟೋಮೆಟಿಕ್ಕಾಗೆ ಸೆನ್ಸರ್ ಇದಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನೈಟಲ್ಲೆಲ್ಲ ಯಾವ ಥರ ಐತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡಿದ್ದಾರೆ, ಇಷ್ಟೊತ್ತಾಗ ಯಾರೂ ಇಲ್ಲಿ ಇದು ಮಾಡೋಲ್ಲ. ಅಲ್ಲಿ ಹಿಂಗಾಸು ಹೋಗಂಗೆ ಕಣೆ ಹಾಸ್ಪಿಟಲ್ ಕಡೆ ಅಲ್ಲಿ ಲೈಟ್ ಸೊ ಚೆನ್ನಾಗಿ ಬೇಡ ಹಿಂಗೆ ಹೋಗಂತಾನೆ. ಸೊ ಅಲ್ಲಿ ಸೊ ಗೈಸ್ ಅಲ್ಲಿ ನೋಡಿ ಇಲ್ಲಿ ಅದು ಆಡಿ ಇಂಡಿಯಾದಲ್ಲೆಲ್ಲ ಶಿಫ್ಟು ಈ ಥರದವೆಲ್ಲ ಹೊರಗೆ ನಿಲ್ಸೋಕ್ಕೆ ಇದು ಮಾಡ್ತಿರ್ತಾರೆ. ಸೊ ಅವನ್ನೇ ಎಲ್ಲ ಒಂದು ಇದ್ರಾಗ ಇಟ್ಕೊಂಡಿರ್ತಾರೆ. ಸೊ ಅಂಥದ್ದು ಇಲ್ಲಿ ಇಂಥ ಕಾರ್ಗಳನ್ನೆಲ್ಲ ಒಳ್ಳೊಳ್ಳೆ ಕಾರ್ಗಳನ್ನೆಲ್ಲ ಈಚೆಗೆ ನಿಲ್ಸಿರ್ತಾರೆ. ಸೊ ಈಗ ಇವಾಗ 10 ಡಿಗ್ರಿ ಸೆಲ್ಸಿಯಸ್ ಇದೆ. ಬಟ್ 10 ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಅಷ್ಟೊಂದೇನು ಸದ್ಯಕ್ಕೆ ಚಳಿ ಫೀಲ್ ಆಗ್ತಾಯಿಲ್ಲ. ಬಟ್ ಸ್ವಲ್ಪ ಹೊತ್ತು ಹೋದ್ಮೇಲೆ ಬಟ್ ವಾಯ್ಸಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆಯಲ್ವ. ಆ್ಯಕ್ಚುಲಿ ಊಟ ಆದಮೇಲೆ ಈ ಥರ ವಾಕ್ ಹೋಗೋದು ತುಂಬ ಒಳ್ಳೆಯದು. ನಾನೇನು ಸುಮ್ಮನೆ ಅಡ್ವೈಸ್ ಕೊಡ್ತಿದ್ದೀನಿ ಅಷ್ಟೇ, ಸುಮ್ಮನೆ ಅಲ್ಲ, ಹೆಲ್ತಿ ಅಡ್ವೈಸ್ಗಳು. ಸೊ ಅಡ್ವೈಸ್ ಕೊಡೋರೆಲ್ಲ ಅಡ್ವೈಸ್ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಕೊಡ್ತಿರ್ತೀವಿ. ಸೊ ಇವಾಗ ನೋಡಿ ಗಾಯ್ಸ್, ಸೊ ಜರ್ಮನಿಯಲ್ಲಿ ಯಾವ ಥರ ಇರುತ್ತೆ ಅಂತ. ಹೆಂಗೆ ಹೋಗ್ತಾವೆ ನೋಡ್ರಿ ಗಾಯ್ಸ್. ಆದರೂ ಇಲ್ಲೊಂಥರ ಚೆನ್ನಾಗಿದೆ. ಸೊ ನಾವು ಅಲ್ಲಿ ಕತ್ಲಿಂದ ಬಂದ್ವಿ. ಸೊ ಅಲ್ಲಿ ಕತ್ಲಿಂದ ಬಂದು ಇಲ್ಲಿ ನಿಂತು ದಾರಿ. ಸೊ ಇದೆಲ್ಲ ನೋಡಿ ಶಾಪ್ಸು ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಶಾಪ್ಸ್ ಎಲ್ಲ. ಸೊ ಇಲ್ಲೆಲ್ಲ ನಿಮಗೆ ಇನ್ನೂ ತೋರಿಸ್ತೀನಿ ಬನ್ನಿ. ಈ ಕಡೆ ಹೆಂಗೆ ನೋಡೋಣ. ಸೊ ನಾವು ಈ ಸೈಡಿಂದ ಹೋದರೆ ಅಲ್ಲಿ ರೈಲ್ವೆ ಸ್ಟೇಷನಿಗೆ ಬರುತ್ತೆ. ಸೊ ಅದು ಬೇಡ. ಸೊ ಈ ಸೈಡ್ ಹೋದರೆ ನಮಗೆ ಇಲ್ಲೊಂದು ವಿಸಿಟಿಂಗ್ ಪ್ಲೇಸ್ ಐತೆ. ಹಾಂ ಬಲ್ಲ ಹಾಂ ಬಟ್ಟೆ ಅವರೇ ತೊಗೊತಾರಂತ ಹಳೇವಾ. ಹಾಂ ನೋಡಿ ನಿಮ್ಮ ಅವರು ಹಳೆ ಬಟ್ಟೆ ಇದ್ರೆ ಕೊಡಿ. ಸೊ ಈ ಥರ ಕ್ರಾಸ್ ವಾಕ್ ಇರುತ್ತೆ. ಈ ಕ್ರಾಸ್ ವಾಕಲ್ಲಿ ನಾವು ಹೋಗ್ತಾ ಇರ್ಬೋದು. ಸೊ ಈ ಥರ ಝೆಡ್ ಕ್ರಾಸ್ ಇದ್ದಾಗ ಹಾಂ ಜಿಬ್ರಾ ಪಟ್ಟಿ. ಸೊ ಅಂದರೆ ಕ್ರಾಸ್ ಪಟ್ಟಿ ಏನು ಕೇಳಿದೆ ಅಂದರೆ, ಸೊ ನಾವೇನಾದರೂ ರೋಡ್ ಕ್ರಾಸ್ ಮಾಡಬೇಕು ಅಂತಂದರೆ ಅಲ್ಲಿ ಇಲ್ಲಿ ಬಂದು ಆಟೋಮೆಟಿಕ್ ನಿಂತ್ಕೊಂಡ್ರೆ ಸಾಕು. ಸೊ ಈ ಫಾರ್ ಎಕ್ಸಾಂಪಲ್ ಕಾರ್ ಏನಾರು ಈ ಕಡೆ ಹೋಯ್ತು ಅಂದರೆ ನೋಡಿ ತೋರಿಸ್ತೀನಿ. ಸೊ ಇದು ಯಾವ ಕಾರ್ ಬರ್ತಾನೆ ಇಲ್ಲ. ಸೊ ಹಿಂಗೆ ಹೋಗ್ಬೇಕು ಅಂತಂದರೆ ನಾವು ಈ ಕಾರ್ನ ಆಟೋಮೆಟಿಕ್ ಸ್ಟಾಪ್ ಮಾಡ್ತಾನೆ, ಅವ್ನು ಮುಂದಕ್ಕೆ ಹೋಗೋದಂಗೆ ಇಲ್ಲ. ನಾವು ಹೋಗೋವರೆಗೂ ಮುಂದಕ್ಕೆ ಕ್ರಾಸ್ ಆಗೋದೇ ಇಲ್ಲ. ಸೊ ಈ
ಕ್ರಾಸಿಂಗಲ್ಲಿ. ಅದೇ ಸಿಗ್ನಲ್ ಇರೋತ್ತಾಗೆ ಸಿಗ್ನಲ್ ಇರೋವರೆಗೂ ಬಾ ಹಿಂಗೆ ಹೋಗ್ಬರೋಣ. ಬಾರ್ಲೆ ಏನಾಗಲ್ಲ, ಅವರು ವಾಕ್ ಮಾಡ್ತಿದ್ದಾರೆ ನೋಡು. ಎಸ್ ಇಲ್ಲಿ ನೋಡಿ ಬಿಯರ್ ಗಾರ್ಡನ್ ಥರ, ಅಂದರೆ ಇಲ್ಲೆಲ್ಲ ಫುಲ್ ಬಿಯರು ಇಲ್ಲೆಲ್ಲ. ಆಮೇಲೆ ಇದೇ ಪ್ಲೇಸಲ್ಲಿ ಗೈಸ್ ನಾನು ಒಂದ್ಸತಿ ಹೇಳಿದ್ದೆ. ಸೊ ಇಲ್ಲಿ ಒಳ್ಳೊಳ್ಳೆ ಕಾಸ್ಟ್ಲಿ ಜನ ಬರ್ತಾರೆ, ಒಳ್ಳೊಳ್ಳೆ ಸೂಪರ್ ಬೈಕ್ಸು ಎಲ್ಲ ಬಂದು ನಿಂತ್ಕೊಂಡಿರ್ತಾರೆ ಈ ಪ್ಲೇಸಲ್ಲಿ ಸಂಜೆ ಹೊತ್ತು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಏನಪ್ಪ ಅಂತಂದರೆ, ನಮ್ಗೆ ಏನಾದ್ರು ಸಿಗರೇಟ್ ಏನಾದ್ರು ಬೇಕಾಯಿತು ಅಂತಂದರೆ ನಾವಿಲ್ಲಿ ಕಾರ್ಡು ಅಥವಾ ಏನಾದರೂ ಹಾಕಿ ಕಾಯಿನ್ ಹಾಕ್ಬೋದು, ಕಾರ್ಡ್ ಹಾಕ್ಬೋದು. ಇದಂತೂ ಜರ್ಮನಿ ಒಳಗೆ ಎಲ್ಲ ಕಡೆ ಇರ್ತಿತ್ತು. ಇದೆಲ್ಲ ಕಡೆ ಇರ್ತಿತ್ತು ಜರ್ಮನಿ ಒಳಗೆ, ಈ ಥರ ಬಾಕ್ಸ್ ಇಟ್ಟಿರ್ತಾರೆ. ಸೆಲ್ಫ್ ನೀವು ಆ ಟೆನಿಕ್ ಯಾವುದೇ ಟೈಮಲ್ಲಾದರೂ ಬಂದು ಇಲ್ಲಿ ತೊಗೊಂಡೋಗ್ಬೋದು. ಇಂಥ ವಾರ ಅಂತಲ್ಲ, ಜರ್ಮನಿಲಿ ಸಂಡೇ ಶಾಪ್ಸ್ ಎಲ್ಲ ಓಪನ್ ಇರೋಲ್ಲ, ಬಟ್ ಇದು ಎನಿ ಟೈಮ್ ಇರುತ್ತೆ. ಈಗ ನೋಡ್ತಾ ಇರ್ಬೋದು, €5, €10, €1. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದೊಂದು ಸಿಗರೇಟ್ ಪ್ಯಾಕ್ ವ್ಯಾಲ್ಯೂ €9, €10, €10 ಐತೆ ಗೈಸ್. €10, €12 ಅಂದರೆ ಒಂದೊಂದು ₹1,000 ಒಂದೊಂದು ಪ್ಯಾಕು. ಸೊ ಇಲ್ಲಿ ಕಾರ್ಡ್ ದುಡ್ಡು ಹಾಕ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ, ಸೊ ಇಲ್ಲಿ ಕೆಳಗೆ ಇಲ್ಲಿ ಸಿಗರೇಟ್ ಬರುತ್ತೆ ಗೈಸ್. ಇದು ಎಂತೆಂಥ ಮಾಹಿತಿ ಕೊಡ್ತಿದ್ದೀವಿ. ಬಾ ಈ ಕಡೆಗೆ ಹೋಗಿ ಬರೋಣ, ಅಲ್ಲಿ ಚೆನ್ನಾಗಿತ್ತು. ಹಾಂ ಶಿವಡಿ ಒಂದು ಫೋಟೋ ಅಂತ ಫೋನ್ ಕೊಡು. ಫೋನ್ ಕೊಡ್ಲಾ? ಸ್ಟಾಪ್ ಮಾಡ್ತೀನಿ. ಹೋಗೋಣ. ಸರಿ, ಸ್ವಲ್ಪ ಫೋಟೋ ಹೊಡಿಯೋಣ ಸ್ಟುಡಿಯೋ ಲೈಟಲ್ಲಿ. ಅಲ್ಲೇ ನಿಂತ್ಕೋ ಸಾಕು. ಕುತ್ಕೊಂತೀನಿ, ನಿಂತ್ಕೊಂತೀನಿ. ಹಂಗೆ ಕುತ್ಕೋ. ಕಾರ್ ಬರುತ್ತೆ ಅಲ್ಲಿ, ಅವ್ರು ನಮಗೆ ನೋಡ್ಕೊಂಡು ನಿಲ್ಲಿಸ್ತಾರೆ. ಸರಿ, ಅದು ಕಾರ್ ಹೋಯ್ತಾ ಇದೆ. ಅವ್ರು ಏನು ಗೊತ್ತಾ, ಇಲ್ಲಿ ನಿಂತ್ಕೋ, ಇಲ್ಲಿ ಅಲ್ಲಿ ಫೋನ್ ಕೊಡಿಲ್ಲ ನನಗೆ, ಒಳ್ಳೆ ತೆಗಿತೀನಿ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿತ್ತು, ಹಿಂಗೆ ನಿಂತ್ಕೋ ಸಾಕು. ಫೋಟೋಗ್ರಫಿ ಹೇಳಿ ನೋಡು. ಹಾಂ ತಡಿ, ಹಂಗೆ ಇರು, ಹಂಗೆ ಇರಲ್ಲ. ಸೊ ಗೈಸ್, ನಾನು ಯಾವ ಥರ ಫೋಟೋ ತೆಗೆದಿದ್ದೀನಿ ಹೇಳಿ ನೋಡೋಣ, ಚೆನ್ನಾಗಿ ಬರ್ತಿದೆ ಇಲ್ವಾ ಅಂತ. ಎಲ್ಲಿ ಫೋಟೋ ಹೆಂಗೆ ಬಂದಿದೆ ಎಲ್ಲಿ? ಹಾಂ ಇಲ್ಲಿ ತೋರಿಸ್ಲಾ? ಹುಡುಗಿರಿಗೆ ಎಷ್ಟೇ ಫೋಟೋ ಎಷ್ಟೇ ಸಖತ್ತಾಗಿ ತೆಗೆದ್ರು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. iPhone 16 Pro Maxಲ್ಲಿ ಅದು ಪೋರ್ಟ್ರೇಟ್ ಮೋಡಲ್ಲಿ ಝೂಮ್ ಹಾಕಿ ಒಳ್ಳೆ ಇದರಲ್ಲಿ ತೆಗೆದಿದ್ದೀವಿ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ವುಮೆನ್ ಕ್ಯಾಮ್ರಾ ಯಾವತ್ತೂ ಆಫ್ ಆಗಲ್ಲ, ಕ್ಯಾಮ್ರಾ ಈಸ್ ಆಲ್ವೇಸ್ ರನ್ನಿಂಗ್. ಬಲ್ಲ ಅಲ್ಲಿ ಚೆನ್ನಾಗಿತ್ತೆ. ನೀನೇನು ಮಾಡು ಗೊತ್ತಾ ಶ್ವೇತಾ, ಆ ಕಡೆ ಬಾರ್ಡ್ರಿಗೆ ಹೋಗಿ ನಿಂತ್ಕೊಂಡು ನಾನು ಇಲ್ಲಿಂದ ಫೋಟೋ ತೆಗಿತೀನಿ, ಚೆನ್ನಾಗಿ ಬರುತ್ತೆ. ಇಲ್ಲ ನಾನು ಅಲ್ಲಿಂದನೇ ಹೋಗಿ ನಾನು ತೆಗಿಲ್ಲ. ನಾನು ಆ ಕಡೆಗೆ ಹೋದ್ರೆ ಸರಿ ನಾನು ಆ ಕಡೆಗೆ ಹೋಗ್ತೀನಿ, ತೆಗಿಲ್ಲ. ಸೊ ಗೈಸ್, ನಾನೀಗ ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ. ಆ ಕಡೆಗೆ ಈ ಕಡೆಗೆ ಕಾರ್ಗಳು ಬರ್ತಾ ಇದ್ದಾವೆ. ಸೊ ಇವಳು ನನ್ನ ಫೋಟೋ ತೆಗಿತಾಳಂತೆ. ಲೆಟ್ಸ್ ಸಿ ಹೆಂಗೆ ತೆಗಿತಾಳೆ ಫೋಟೋ ಅಂತ ನೋಡೋಣ. ಹಾಂ, ಪೋಸ್ ಕೊಡ್ತಿರೋದು ಗೈಸ್. ತೆಗಿಲೇ ಹಂಗೆ ಒಂದು ಸಾಕು ನಮಗಿಷ್ಟೇ. ಎಷ್ಟು ತನಕ ತೆಗಿತಾಳಪ್ಪ, ತೆಗಿ ಜಲ್ದಿ, ಕಾರ್ ಬರ್ತದೆ.
ಏನು ಗೊತ್ತಾ, ಇಲ್ಲಿ ಕಾರ್ ಬರ್ತಿರ್ತಾವಲ್ಲ, ಸೊ ಕಾರ್ ಬಂದಾಗ ನಾವು ಈ ಸಿಬ್ರ ಲೈನಿಂದ ಕ್ರಾಸಾಗಿ ಹೋಗ್ತಾ ಇರ್ಬೇಕು. ಇಲ್ಲಾಂದರೆ ಅವಾಗಲೇ ನೋಡಿದ್ರಲ್ಲ, ಸೊ ಕಾರ್ ಬಂದು ಹಂಗೆ ನಿಲ್ಲಿಸ್ತಾರೆ. ಸೊ ನಾನು ಇವಾಗಲೇ ಕ್ರಾಸ್ ಆಗಲಿಲ್ಲ ಅಂತಂದಿದ್ರೆ ಆ ಕಾರು ಹಂಗೆ ನಿಲ್ಲಿಸಿರೋದು ದೇವರಾಣೆ. ಅವ್ರು ನಿಲ್ಲಿಸ್ತಾರೆ ಪಾಪ, ಹಿಂಗೆ ಮನಸ್ಸಾಗ ಒಂದು ಬೈಕ್ ಅನ್ನೋದು ಬೈಕ್ ಅಂತಿರ್ತಾರ. ಏನೇನು ಮಾಡ್ಕೊಟ್ರಪ್ಪ ಇವರು, ಇಷ್ಟೊತ್ತಾದ್ರು ಇಲ್ಲೇ ನಿಮ್ಗೆ ಕಾಟ ಕೊಡ್ತವ್ರೆ. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ ಏನು, ಅದು ಮುಂದೆ ಲೈಟಿಂಗ್ ಸೀತಾ ಈ ಕಡೆ ವಾಪಸ್ ಹೋಗೋಣ ಬಾ, ಹೆಂಗೆ ಹಿಂಗೆ ಹೋಗೋಣ ಬಾ ಹಾಸ್ಪಿಟ್ಲಿಗೆ. ಗೈಸ್ ಇದು ನೋಡಿ ಗೈಸ್, ಜರ್ಮನಿ ಎಷ್ಟು ಚೆನ್ನಾಗಿರುತ್ತೆ. ಇದು ಜರ್ಮನಿಲಿ ಸಿಟಿ ಅಲ್ಲ, ಒಂದು ಹಳ್ಳಿನೇ, ಆದರೂ ಒಳ್ಳೊಳ್ಳೆ ಶಾಪ್ಸು, ಒಳ್ಳೊಳ್ಳೆ ಸೂಪರ್ ಮಾರ್ಕೆಟು. ಇಲ್ಲಿ ಸೂಪರ್ ಮಾರ್ಕೆಟ್ ಅಂತೂ ಪ್ರತಿಯೊಂದು ಊರಲ್ಲೂ ಇರ್ತವೆ. ಸೂಪರ್ ಮಾರ್ಕೆಟು ಅಂದರೆ ನಮ್ಮ ಇಂಡಿಯಾ ಕಂಪೇರ್ ಮಾಡಬೇಕಂದ್ರೆ ಮಾಲ್ ಲೆಕ್ಕಾಚಾರ, ಒಂದು ಮಾಲಲ್ಲಿ ಯಾವ ಥರ ಇರುತ್ತೋ ಸೊ ಅದೇ ಥರ ಸೂಪರ್ ಮಾರ್ಕೆಟಲ್ಲಿ. ಒಂದು ಹೂ ಹರ್ಕೊಂಡು ಹೋಗೋಣ. ಒಂದು ಹೂ ಹರ್ಕೊಂಡು ಹೋಗೋಣ. ನೋಡ್ಕೊಳವ CC ಕ್ಯಾಮ್ರಾ ಇರಲ್ಲ. ಇದು ಸೊ ಇಲ್ಲಿ ಫುಡ್ಡು ಡ್ರಿಂಕ್ಸು ಎಲ್ಲ ಅಷ್ಟೊಂದು ಸೈಕಾಗಿರುತ್ತೆ ಗ್ಯಾಸಲ್ಲಂತೂ. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ, ಜನ ನೋಡೋಕ್ಕೆ ಜನ ಮರಳು, ಜಾತ್ರೆ ಮರಳು ಅನ್ನಂಗಿರುತ್ತೆ. ಅಂದರೆ ಮರಳೇನಿಲ್ಲ ಇಲ್ಲಿ. ಹೆಂಗೆ ಅಂದರೆ, ಸೊ ನಾನು ಇಂಡಿಯಾದಲ್ಲೆಲ್ಲ ಸೂಪರ್ ಬೈಕ್ಗಳು ಈ ಥರದವು ನೋಡೇ ಇರಲಿಲ್ಲ. ಆ ಥರ ಆ ಲೆವೆಲ್ಗೆ ಸೂಪರ್ ಬೈಕ್ಗಳಿದ್ದಾವೆ. ಬರಲ್ಲ ಅಲ್ಲೆಲ್ಲಿ ಹೋಗ್ತಿದ್ದಿ. ಇವಳು ಏನೋ ಹೇಳ್ತಾಳಂತೆ ಕೇಳಂಬ. ಸೊ ಗೈಸ್ ಇಲ್ಲಿ ಸೊ ಮನೇಲಿ ನೋಡಿ ಈ ಥರ ಆಟೋಮೆಟಿಕ್ ಲೈಟ್ ಆನ್ ಆಯಿತು. ಜರ್ಮನಲ್ಲಿ ವೇಸ್ಟ್ ಏನಾದರೂ ಎಸಿಬೇಕು ಅಂತಂದರೆ ಅಲ್ಲಿ ಇಲ್ಲಿ ಎಸೆಯಂಗಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ಸಿಟಿಲಿ ಎಲ್ಲೂ ಒಂಚೂರು ವೇಸ್ಟ್ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಇದು ಮೇಯ್ನ್ ಇದು. ಸೊ ಇಂಥ ಜಾಗದಲ್ಲೇ ಸೊ ನಮಗೆಲ್ಲೂ ಈ ಥರ ವೇಸ್ಟ್ ನೋಡೋಕ್ಕೆ ಸಿಗೋಲ್ಲ. ಸೊ ಈ ಥರ ಇದನ್ನ ಇಕ್ಕಿರ್ತಾರೆ. ಇಲ್ಲಿ ಹೋಗಿ ನಾವು ಕಸಗಳನ್ನ ಒಂದೊಂದು ಇದಕ್ಕೆ ಸಪ್ರೇಟ್ ಆಗ್ತಾ ಇರಬೇಕು. ಮತ್ತು ಇನ್ನೇನೇನೇನು ತೋರಿಸ್ತಾಳಂತೆ, ಬನ್ನಿ ನೋಡೋಣ. ಇದೇನು ಸ್ಪೆಷಲ್ ಆಗೈತೆ. ಬಟ್ಟೆ ಗಿಟ್ಟೆ ಏನಾರ ಬೇಡ ಅಂತಂತಂದ್ರೆ ಶೂಸ್ ಆಗಿರ್ಬೋದು ಇಲ್ಲಿ ಹಾಕೋದು ವಸ್ತುಗಳನ್ನ ಅವ್ರನ್ನ ಎಲ್ಲಿ ಬೇಕಾದಲ್ಲ ಹಿಂಗೆ ಬಿಸಾಕಂಗಾಗಲ್ಲ. ಇಂಥಲ್ದಂದು ಹಾಕಬೇಕು. ಅವ್ರು ಆಮೇಲೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮೇ ಬಿ ಬೇರೆಯವ್ರಿಗೆ ಹೋಗೋ ಅನಿಸುತ್ತೆ. ಬರ್ದ ನೋಡಿ ಜಾಮೆಲ್ ಸೆಂಟ್ರಾಲು. ಸೊ ಇಷ್ಟ ತನಕ ಝೂಮಲ್ಲೇ ಇತ್ತು, ಹಂಗಾಗಿ ನಿಮ್ಗೆ ಅಷ್ಟೊಂದು ಕಂಡಿಲ್ಲ. ಸೊ ಇವಾಗ ಝೂಮ್ ಔಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಕಾಣುತ್ತೆ. ಸೊ ನೀವೇನಾದರೂ ಜರ್ಮನಿ ಬರಬೇಕು ಅಂತಂದರೆ ಒಳ್ಳೆ ಕಂಟ್ರಿ ಗ್ಯಾಸ್ ಇದು. ಯಾಕೆ ಯಾವ ಥರ ಅಂತಂದರೆ, ನೀವು ಬೇರೆ ಕಂಟ್ರಿಗೆ ಹೋಗ್ಬೋದು, ಬೇರೆ ಕಂಟ್ರಿಗಳಲ್ಲೆಲ್ಲ ನೀವು ನೋಡ್ಬೋದು ಜಾಸ್ತಿ ರೇಸಿಸಮ್ ಎಲ್ಲ ಇದ್ದೇ ಇರುತ್ತೆ. ಬಟ್ ನಾನು ಇಲ್ಲಿ ನೋಡ್ದಂಗೆ ರೇಸಿಸಮ್ ಅಷ್ಟೊಂದು ನಾನು ನೋಡೇ ಇಲ್ಲ. ಅಷ್ಟೊಂದು ರೇಸಿಸಮ್ ಅಂತ ಆದರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಿಂಗಲಾಗಿ ಇದು ಮಾಡ್ತಾರೆ. ಸೊ ಅವ್ರದ್ದು ಏನಾಯಿತು ಅವ್ರ ಕೆಲಸ ಅದಷ್ಟೇ, ಬೇರೆಯವ್ರ ಬಗ್ಗೆ ಏನು ಜಾಸ್ತಿ ಬರೋದು. ಒಂದು ಪೇಷಂಟ್ ಡಿಮೆನ್ಸ್ ಕಿಸ್ ಮಾಡ್ದ ನೋಡಿ. ಆಮೇಲೆ ಇಲ್ಲೊಂದು ಏನು ಗೊತ್ತಾ, ಹಾಸ್ಪಿಟಲಲ್ಲಿ ಡಿಮೆನ್ಸ್ ಪೇಷಂಟ್ಗಳು, ಸೈಕ್ಯಾಟ್ರಿಕ್ ಪೇಷಂಟ್ಗಳು ತುಂಬ ನೋಡ್ಬೋದು ಜರ್ಮನಿಯಲ್ಲಿ. ಏನಕ್ಕೆ ಅಂತ ಅಂದರೆ, ಸೊ ಇಲ್ಲಿ ಫುಡ್ಡಿಗೆ ಏನು ಮಾಡತ್ತಂತ ಗೊತ್ತಿಲ್ಲ. ನೀನೇ ನೋಡಿದ್ರೆ ಫುಲ್ ಒದಿಯೋದು ಹೊಡೆಯೋದು ಇದು ಮಾಡತ್ತಿದ್ದ. ಟಾರ್ಚರ್ ಮಾಡಲ ಫೋನಲ್ಲಿ. ಇವತ್ತೊಂದು ಸ್ವಲ್ಪ ಕೂಲ್ ಇದ್ದ, ನಾವೇನು ಕಾಣಂಗೆ ಇಲ್ಲ. ಹೊಳ್ಳಂಬಳ ಹೊರಗೆ ಬರತ್ತಿದ್ದ. ನಮ್ಮ ಮಕ್ಕ ಕಿಡಿ, ಹೊಳ್ಳಂಬಳ ಹೊರಗೆ ನಿನ್ನ ಮಕ್ಕ ಕಿಡ್ಕ, ನಿನ್ನ ಮಕ್ಕ ಕಿಡಿಯೇ ಬೇಡ. ನನ್ನ ಮಕ್ಕಳು ಹೊಳ್ಳಂಬಳ ಹೊರಗೆ ಬರತ್ತಿದ್ದ. ಅವ್ಗೆ ಒಳಗೆ ಕರ್ಕೊಂಡು ಹೋಗಿ ಬೆಡ್ಡಿಗೆ ಬಿಡ್ಬೇಕಂದ್ರೂ ಬರತ್ತಿರ್ಲೇ ಇಲ್ಲ. ಏನು ಅನ್ಕೊಂಡು ನನ್ನ ಕೈಗೆ ಒಂದೆರಡು ಸರಿ ಇದು ಮಾಡ್ದ, ನಿನ್ನ ಕಿಸ್ ಮಾಡ್ದ. ನಾವು ಬಯೋಂಗೂ ಇಲ್ಲ, ಏನು ಮಾಡೋಂಗೂ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇನ್ನೊಂದು ಹೇಳೋದು ಮರ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಮೊನ್ನೆ ನಮ್ಮದು ಫೋರ್ಟ್ ಬಿಲ್ಡಿಂಗ್ ಕ್ಲಾಸಸ್ ಆಗ್ತಿತ್ತು. ಫೋರ್ಟ್ ಬಿಲ್ಡಿಂಗ್ ಅಲ್ಲ, ನಮ್ಗೆ ನಾರ್ಮಲ್ ಕ್ಲಾಸಸ್ಸಲ್ಲೇ ಆಗ್ತಿತ್ತು. ಇಲ್ಲಿ ಕ್ಯಾಂಟೀನ್ಸ್ ಕ್ಲಾಸಸ್ ಕೊಡ್ಬೇಕಾದ್ರೆ ಗೊತ್ತಾಯಿತು. ಸೊ ಇಲ್ಲಿ ಸೇಫ್ಟಿ ಅಂದರೆ ಹೆಂಗೆ ಅಂತಂದರೆ, ನಮ್ಮ ಪರ್ಸ್ನಲ್ ಸೇಫ್ಟಿನೂ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾವುದೇ ಇದನ್ನು ಪೇಷಂಟನ್ನಾಗಲಿ ಸೊ ಹಗ್ ಮಾಡೋದು ಇರ್ತವೆಲ್ಲ ಆ ಥರ ಮಾಡೋಕ್ಕೆ ಬಂತು ಅಂದರೆ ಸೊ ನಾವು ಅವಾಯ್ಡ್ ಮಾಡ್ಬೋದು.
ನಾವು ಎಲ್ಲರನ್ನೂ ಹಿಂಗೆ ಟಚ್ ಮಾಡೋದು ಈ ಥರ ಆ ಥರನೂ ಇದು ಮಾಡೋಂಗಿರಲ್ಲ. ಏಕೆಂದರೆ ನಾವು ತುಂಬ ಜನ ಪೇಷಂಟ್ನ ಕೇರ್ ಮಾಡ್ತಿರ್ತೀವಲ್ಲ. ತಿಂದಿದ್ದು ಜಾಸ್ತಿ ಆಗಿತ್ತು ಅನಿಸುತ್ತೆ. ಎಗ್ ಒಮ್ಮೆ ತಿಂದ್ರಿ ಸೊ ಗೈಸ್ ಹೆಂಗೆ ಗೊತ್ತಾ, ನನಗೆ ಎಗ್ ಅಂದರೆ ತುಂಬ ಇಷ್ಟ. ಸೊ ಎಗ್ ತಿನ್ನೋಂಗಾಗಿತ್ತು, ಎಗ್ ಬೇಯಿಸಿದೆ. ಸೊ 4 ಎಗ್ ಬೇಯಿಸಿದೆ. 4 ಎಗ್ ಬೇಯಿಸಿದಾಗ ಒಂದೆರಡು ಇವಾಗ ತಿನ್ನೋಣ, ಆಮೇಲೆ ಇನ್ನೊಂದೆರಡು ತಿನ್ನೋಣ ಅಂತ. ಸೊ ಏನಾಯಿತು ಅಂತಂದರೆ ವೀಡಿಯೋ ನೋಡ್ತಾ ಇದ್ದೆ. ವೀಡಿಯೋ ನೋಡ್ತಾ 4 ಎಗ್ಗನ್ನು ತಿನ್ಕೊಂಬಿಟ್ಟಿದ್ದೀನಿ. ಅದು ಸ್ವಲ್ಪ ಸಾಲ್ಟ್ ಬೇರೆ ಹಾಕಿ ಉಪ್ಪು ಖಾರ ಹಾಕೊಂಬಿಟ್ಟಿದ್ನ ಎಗ್ಗಿಗೆ. ಸೂಪರ್ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ 4 ಎಗ್ ಬೇಯಿಸಿದ್ದು ಹೆಂಗೆ ಗೊತ್ತಾ, ನಂಗೊಂದೆರಡು ಇವಳಿಗೊಂದೆರಡು ಇರಲಿ ಎಗ್ಗು ಅಂತಲೇ ಬೇಯಿಸಿದ್ದೆ. ಅದು ಏನಾಗ್ಬಿಟ್ಟಿದ್ದು 4 ಎಗ್ನು ನಾನೇ ತಿನ್ಕೊಂಬಿಟ್ಟಿದ್ದೀನಿ. ಗೈಸ್ ಇಲ್ಲಿ ನೋಡ್ತಿರ್ಬೋದು ಕಾರ್ಗಳು ಯಾವ್ಯಾವ ಎಲೆಕ್ಟ್ರಿಕ್ ಕಾರ್ಸ್ ಇರ್ತಾವಲ್ಲ, ಅವೆಲ್ಲ ಚಾರ್ಜಿಂಗ್ ಸ್ಟೇಷನ್. ಇದು ಈ ಸ್ಟೇಷನ್ ಅಂತ ಇರುತ್ತೆ ನೋಡಿ. ಇಲ್ಲಿ ಬಂದು ಆರಾಮಷ್ಟು ಪೇ ಮಾಡ್ಬೇಕೇನಪ್ಪ ಗೊತ್ತಿಲ್ಲ, ಅದೇನೋ ಕಾರ್ಡಲ್ಲಿ ಪೇ ಆಗುತ್ತೆ. ಸೊ ಆ ಥರ ಇರುತ್ತಲ್ಲ. ನಮಗೆ ಈ ಬೆನ್ಸ್ ಕಾರು ಸೂಪರಾಗಿ ಇಷ್ಟ ಆಗ್ತಿದೆ. ಮರ್ಸಿಡಿ ಏನು ಸೈಕಾಗೈತೆ ಗುರು. ತಗೊಂಡು ಟೇಬಲ್ ಐತೆ ಅಲ್ಲಿ, ಸಣ್ಣ ತಗೊಂಡೋಗೋಣ ಬಾ, ಹೋಗೋಣ. ಎಲ್ಲೈತೆ ಬ್ಯಾಡ್ ತಳ್ಳ ಹಿಂಗೊಂದ್ಸತಿ ಹೋಗ್ಬರೋಣ. ನಂಗೆ ಇನ್ನೂ ಕರ್ಗೆ ಇಲ್ಲ. ಹಾಗಾಗಿ ನೋಡ್ತಾ ಇದ್ದೀರಲ್ಲ ಜರ್ಮನಿ. ಅದು ಇದನ್ನ ಇಡಕ್ಕೆ ಚೆನ್ನಾಗಾಗ್ತೈತೆ. ತೊಳೆದು ನನಗಂತೂ ಇಲ್ಲಿ ಬಂದಾಗ ಏನು ಗೊತ್ತಾ, ನಾವು ಯಾವ ಥರ ಬದುಕ್ತೀವಲ್ಲ ಆ ಸರೌಂಡಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಅದು ಕೂಡ ತುಂಬ ಎಫೆಕ್ಟ್ ಮಾಡುತ್ತೆ. ಅಂದರೆ ಹೇಳ್ತಾರೆ ಅಂದರೆ ಸ್ಟಿಮ್ಯುಲೇಟ್ ಏನಂತಾರೆ ಅದಕ್ಕೆ, ಪ್ರಭಾವ ಬೀರುತ್ತೆ. ಗಾಯ್ಸ್ ಕನ್ನಡದಾಗ ಬರಬೇಕಂತ ಪ್ರಭಾವ ಇರುತ್ತೆ. ಏನಕ್ಕೆ ಅಂತಂದರೆ ಸೊ ನಮಗೂ ಅದೇ ಥರ ನೆಕ್ಸ್ಟು ಡ್ರೀಮ್ಸ್ ಬರ್ತಿರ್ತವೆ, ಬೈ ಮಾಡಬೇಕು ಈ ಥರ ಎಲ್ಲ ಅಂತ. ಎಷ್ಟು ನೋಡ್ತಾ ಇರ್ಬೋದು ನಮ್ಮ ಹಾಸ್ಪಿಟಲ್ಲು, ಇಲ್ಲೇ ನಾವು ವರ್ಕ್ ಮಾಡೋದು. ಹಾಸ್ಪಿಟಲ್ ಮಾತ್ರ ಸೈಕಾಗೈತೆ. ಸೊ ನೀವೇನಾದ್ರು ಜರ್ಮನಲ್ಲಿ ನರ್ಸಾಗಿ ನಾವು ಏನಾಗಿನೂ ವರ್ಕ್ ಮಾಡಬೇಕು ಅಂತಂದರೆ ಬೆಸ್ಟ್. ನಿಮಗೆ ಸ್ಯಾಲ್ರಿ ವೈಸ್ ಆಗಿರ್ಬೋದು. ನೋಡಿಲ್ಲ ಸಾಯ್ತಾಳೆ ಅದು. ಹೋಗೋಣ ಸೊ ಅದಕ್ಕೋಸ್ಕರ ಹೋಗಲಿ, ಏನೋ ಹೇಳಕ್ಕೆ ಮಾಡ್ತೇವೆ. ಏನು ಸಖತ ಬರ್ತಿದ್ದೀನಲ್ಲ ನಾನು, ಒಳ್ಳೆ ಸಖತ ಬರ್ತಿದ್ದೆ. ಈ ಲಾಕ ಅಂತ. ಆದರೂ ಒಂದು ಮಜಾ ನೈಟ್ ವಾಕ್ ಮಾಡೋದೆ. ಈಗ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗಿ ಹಿಂಗೆ ಹಾಸ್ಬಿಟ್ಟು ಅಲ್ಲ ಅಲ್ಲಿ ಹೋಗಿ ಬರ್ತೀವಲ್ಲ, ಅಲ್ಲಿ ಕತ್ಲೆ ಐತೆ ಬಿಡು. ಇಲ್ಲ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗೋಣ. ಈ ಮನೆ ಹೆಂಗೆ ಗೊತ್ತಾ, ಈಗ ಇದು ಜಸ್ಟ್ ಇದು ಅಲ್ಲಿ ಅದು ಡೋರ್ ಓಪನ್ ಆಗಬೇಕಂದ್ರೆ ಇದು ಪಾಸ್ವರ್ಡ್ ಹಾಕ್ಬೇಕು. ಅದು ಒತ್ತಿದ ತಕ್ಷಣ ಓಪನ್ ಆಗ್ತೈತೆ. ಇದು ಎಂಟ್ರೆನ್ಸ್, ಅದು ಎಂಟ್ರೆನ್ಸ್ ಅಲ್ಲಿ. ಅದು ಎಂಟ್ರೆನ್ಸಿಗೆ ಲಿಫ್ಟ್ ಐತೆ, ಮನೆ ಇರೋದು ಮೇಲೆ. ಸ್ವಲ್ಪ ನೋಡಿ ಅದು ನೋಡ್ತಿರುವ ಕಾರ್ ಇಡಕ್ಕೆ ಮಾಡಿದ್ದೆ. ಅಲ್ಲಿ ಮನೆ ಇರೋದು ಮೇಲೆ ಐತೆ ಲಿಫ್ಟ್, ಪಾಸ್ವರ್ಡಿಂದ. ಅದು ಡೋರು ಮೇಲೆ ಮನೆ ಇರೋದು, ಅದು ನನಗೆ ಮನೆ ಅಂತಲೇ ಗೊತ್ತಾಗಲ್ಲ. ಮೇಲೆ ಮನೆ ಐತೆ, ಒಳಗೆ ಗುಡ್ಡ ಥರ ಐತೆ. ಸೊ ಗಾಯ್ಸ್ ಇದೇ ಥರ ನಿಮಗೇನಾದ್ರು ಡೈಲಿ ವ್ಲಾಗ್ಸು ನಮ್ಮವು ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಡೈಲಿ ವ್ಲಾಗ್ಸ್ನ ಕೊಡ್ತೀವಿ. ಜರ್ಮನಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಸೊ ನರ್ಸಸ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ. ಸೊ ಅದೇ ಥರ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು ಅಂತಂದರೆ ನಾನು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಗಾಯ್ಸ್. ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಕನ್ನಡದಲ್ಲಿ ಯಾರೂ ಸ್ಟಾರ್ಟ್ ಮಾಡಿಲ್ಲ, ಫಸ್ಟ್ ನಾನು ಮಾಡಿರೋದು. ಸೊ ಒಳ್ಳೊಳ್ಳೆ ಎಕ್ಸ್ಪ್ಲೇಷನು, ಒಳ್ಳೊಳ್ಳೆ ಎಕ್ಸಾಂಪಲ್ ಜೊತೆ ನಿಮಗೆ ಈಸಿಯಾಗಿ ಜರ್ಮನ್ ಲ್ಯಾಂಗ್ವೇಜ್ನ ಕಲಿಸ್ತಿದ್ದೀನಿ. ಸೊ ಈಗಿಂದ 6 ಟಾಪಿಕಲ್ಲಿ ಆಗಿದ್ದಾವೆ ನೋಡಿ ಗಾಯ್ಸ್. ನೋಡಿ ಸಪೋರ್ಟ್ ಮಾಡಿ, ಕನ್ನಡದವ್ರು ಬೆಳೆಸಿ. ಡೈಲಿ ಮಾಡ್ಬೇಕು ಅದನ್ನ, ಒನ್ ಡೇ ಬಿಟ್ಟು ಒನ್ ಡೇ. ಬರೀ ಹೇಳೋದೇ ಆಯ್ತು ಇವಳು.
ಇಲ್ಲಿ ಮಾತ್ರ ಮಾಡು ಅಂತಂದರೆ ಸೊ ಗಾಯ್ಸ್ ಇನ್ನೇನು ನಮ್ಮ ಮನೆ ಬರ್ತಾಯಿದೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಜರ್ಮನಿಯಲ್ಲಿ ಸೊ ಏನಾದರೂ ನಮಗೆ ಯಾರ ಮನೆಗಾದರೂ ಇರೋದು ಬೇಡ ಅಂತಂದರೆ, ಸೊ ನಮ್ಗೆ ಏನಾದರೂ ಬೇಡ ಅಂತಂದರೆ ಹೊರಗೆ ಇಟ್ಟಿರ್ತಾರೆ, ಅಥವಾ ಮನೇಲಿ ಅಪಾರ್ಟ್ಮೆಂಟ್ ಇರ್ತಾರ ಸೊ ಅಲ್ಲಿ ಕೆಳಗೆ ಇಟ್ಟಿರ್ತಾರೆ. ಯಾರಿಗೆ ಬೇಕೋ ಅವ್ರು ಆರಾಮ್ ತಗೊಂಡು ಹೋಗ್ಬೋದು. ಸೊ ಯಾವುದೇ ಥರ ಏನು ಪೇ ಮಾಡೋಂಗಿರಲ್ಲ, ಈ ಥರ ಫ್ರೀ ಆಫ್ ಕಾಸ್ಟಲ್ಲೆಲ್ಲ ತಗೊಂಡು ಹೋಗ್ಬೋದು. ನೋಡೋ ಎಲ್ಲ ಒಳ್ಳೊಳ್ಳೆ ಕಾರುಗಳು, ಬೆನ್ಸು, ಆಡಿ, ಫೋಲ್ಸ್ ವ್ಯಾಗನ್ನು. ಗೈಸ್ ಜರ್ಮನಿಲಿ ಹೆಂಗೆ, ಸೊ ಇದು ನಮ್ಮ ಬಿಲ್ಡಿಂಗು, ಸೊ ನಾವು ಸ್ಟೇ ಮಾಡೋದು, ಇದು ನಮ್ಮ ಹಾಸ್ಪಿಟಲು. ಹಿಂಗೈತೆ ಗೈಸ್. ಸೊ ನಾವು ಇಲ್ಲಿಂದ ಹೊರಗೆ ಬರೋಕ್ಕಿಲ್ಲ, ಸೊ ಅಂಡರ್ಗ್ರೌಂಡಲ್ಲೇ ನಮ್ಗೆ ಕನೆಕ್ಷನ್ ಐತೆ. ಸೊ ಹಂಗಾಸಿನ ಹಂಗೆ ಹೋಗ್ತೀವಿ ನಾವು. ಸೊ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಯಾವ ಥರ ಇದೆ ನೋಡಿ, ಸೆನ್ಸರು ಅಲ್ಲಿ ಆಯಿತಾ. ಮತ್ತು ಇದು ಪೋಸ್ಟ್ ಬಾಕ್ಸ್ಗಳು, ನಮ್ಮ ಏನಾದರೂ ಲೆಟ್ರ್ ಬಂತು ಅಂದರೆ ಬಂದಿತ್ತಾ ಲೆಟ್ರ್ ಇಲ್ಲ, ಸೊ ಹಿಂಗೆಲ್ಲ ಆಗುತ್ತೆ. ಸೊ ಇಲ್ಲೆಲ್ಲ ನೇಮ್ಸ್ ಇರುತ್ತೆ, ಯಾರ ರೂಮ್ ಅಂತ ಇದೆ ಅಂತ. ಸೊ ಗಾಯ್ಸ್ ಇವತ್ತಿನಾಗಿತ್ತು ನಮ್ಮದು ನೈಟ್ ವಾಕ್. ಬನ್ನಿ ನೋಡೋಣ. ಕೆಲ್ಲರ್ ಅಂತ ಹೇಳೋದು, ಕೆಲ್ಲರ್ ಅಂತಂದರೆ -1. ಸೊ ಹಿಂಗೆ ಇಳ್ಕೊಂಡು ಹೋಗೋಣ. ನಡಿ ನಡಿ. ಹಾಂ ಇದೊಂದು ಲೈಟ್ ಹಾಕಬೇಕು ಚೆನ್ನಾಗಿ. ಕತ್ತಲೆ ಆಗಿತ್ತು ಗಾಯ್ಸ್. ಅಪ್ಪಿ ಎಲ್ಲಿ ಹೋಗ್ತಿದೀಯಾ? ಇವರ ಸಿಗ್ಲಿ ನೋಡಿ, ಇಲ್ಲಿ ಸೈಕಲ್ ಒಂದು ನಿಂತಿರುತ್ತೆ. ಸೊ ಇದನ್ನು ನಾವು ತಗೊಂಡೋಗ್ಬೋದು. ಯಾರೋ ಸುಮ್ಮನೆ ನಿಲ್ಲಿಸಿದ್ದಾರೆ, ಬೇಡ ಆದವರು. ಈಗ ತಗೊಂಡೋಗೋಣ ಲೇ. ಅದು ಅಪ್ಪಿ ಲಾಕ್ ಆಗಿತ್ತೆ, ಅದು ಸುಮ್ಮನೆ ಏನು ಇಕ್ಕಿಲ್ಲ ಅವರು. ಅಲ್ಲಿ ಯಾರು ಇಡಲ್ಲ. ಸೊ ಫುಲ್ ಅಂಡರ್ಗ್ರೌಂಡ್ ಬಂದು ನೋಡಿ ಸಂಗೀತಿ. ಸೊ ಇದು ನಮ್ಮದು ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ನೋಡಿ ಈ ಥರ ಇರುತ್ತೆ, ಎಲ್ಲ ಕಡೆನೂ ಹಿಂಗೆ ಇರುತ್ತೆ. ಅದೇನು ಡಿಫ್ರೆನ್ಸ್ ಇಲ್ಲ. ಮತ್ತು ಇದು ಬಟ್ಟೆ ಒಣಗಾಕೋದು ಟ್ರೋಪ್ನರು. ಸೊ ನಾವು ಇದ್ರೊಳಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕಾಗಿ ಒಣಗ್ಕೊಂಬಿಡುತ್ತೆ. ಸೊ ಇದು ನಮ್ಮದು ಬಟ್ಟೆ ಒಗೆಯೋ ಜಾಗ. ಸೊ ಈಗ ಈ ಥರ ಕೆಲ್ಲರೊಳಗೆ ಯಾರಿಗಾರ ಏನಾರು ಬೇಡ ಅಂತಂದರೆ ಆ ಐಟಮ್ಗಳು ನೋಡಿ, ಈ ಥರ ಡೆಸ್ಕು ಈ ಥರ ಇವನ್ನೆಲ್ಲ ಇದಿಟ್ಟಿರ್ತಾರೆ ಆರಾಮ್ಸೆ. ನಮ್ಗೆ ಯಾವ ಬೇಕೋ ಅವನ್ನ ಸೂಟ್ ಕೇಸು ಎಲ್ಲ ಇದ್ದಾವೆ, ಎಲ್ಲ ಒಳ್ಳೊಳ್ಳೆ ಸೂಟ್ ಕೇಸು. ನಮ್ಗೆ ಬೇಡ, ಅವಶ್ಯಕತೆ ಇಲ್ಲ, ಹಂಗಾಗಿ ನಾವು ಕುರ್ಚಿ, ಟಿ ವಿ ಗತೆ ಐತೆ ನೋಡಿ ಗಾಯ್ಸ್. ಟಿ ವಿ ಇದು ಅಪ್ಪಿ ಎಲ್ಲವೂ ಹೊಡೆದೋಗಿರಲ್ಲ. ಇದೇನಿದು? ಏನಪ್ಪ ಇದು ಗೊತ್ತಿಲ್ಲ. ಸೊ ಇದು ಸೈಕಲ್ ತುಳಿಯೋದು. ನೀನು ಯಾವ್ದು ಹೇಳಿದೆ ಟೇಬಲ್ಲು? ಅದೆಲ್ಲ ಇದಾಗೋಗಿತ್ತೆ ಅಲ್ಲ, ಜಸ್ಟ್ ಅಪ್ಪಿ ಅದೆಲ್ಲ. ಹಾಂ ಒಂದು ಕವರ್ ಹಾಕಿ ಇಡೋಣ. ಅದು ಹಳೇದಾಗಿತ್ತು, ಅದು ಬೇಡ. ಎಲ್ಲವ ಏನೋ ಯಾರಿಗೆ ಗೊತ್ತು. ಏನು ಅಣಿಕೊಂಡಿದ್ದಾವ. ಒಂದು ಸಣ್ಣ ಟೇಬಲ್ ಥರ ಎಲ್ಲಿ ಇಲ್ಲ. ಟೇಬಲ್ಲು ಇದು ಇಷ್ಟು ದೊಡ್ಡ ಜಾಗನೇ ಇಲ್ಲ ಅಲ್ಲಿ. ಬಿಡೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಇನ್ನು ಮೇಲಿಂದ ಏನೈತೆ ಏನು ಅದೆಲ್ಲ ಒಂಥರ ಇದಾಗಿ ಹೋಗಿತ್ತದೆಯಾ. ಇದು ಇದು ಏನು ಮಾಡ್ತೀವಿ ಅವೆಲ್ಲ. ಅದು ಹೆಂಗೆ ಗೊತ್ತಾ, ಒಂಥರ ಹಂಗೆ ಇಡೋಕ್ಕಲ್ವಾ? ಹಾಂ ಹಂಗೆ ಇಟ್ಟರೆ ಸರಿಯಾಗಲ್ವಾ? ಈ ಥರ ಇರುತ್ತೆ ಜರ್ಮನಿಯಲ್ಲಿ. ಆಮೇಲೆ ನೀವು ಇನ್ನೂ ನೋಡ್ಬೋದು ಏನಪ್ಪ ಅಂದರೆ, ಇಲ್ಲಿ ಚಳಿ ಆಗ್ತಿರುತ್ತಲ್ಲ. ಸೊ ಚಳಿಗೆ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂದರೆ, ಅಲ್ಲಿ ಬಾರ್ಸ್ ಇದಾವಲ್ಲ ನೋಡಿದ್ರೆ ಅಲ್ಲಿ. ಸೊ ಅದು ಹೀಟು, ನಮಗೆ ಹೀಟ್ನ ಜನ್ರೇಟ್ ಮಾಡುತ್ತೆ, ವಾರ್ಮರ್ಸ್ ಅವು. ಸೊ ಅವುಗಳು ಏನಾಗುತ್ತೆ, ರೂಮಲ್ಲಿ ಹಿಂಗೆ ಆನ್ ಮಾಡಿದ ತಕ್ಷಣವೇ ಹೊರಗಡೆ ಎಷ್ಟೇ -°C ಇದ್ದರೂ ನಮಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ಸೊ ಬೆಚ್ಚಗೆ ಇರುತ್ತೆ ರೂಮ್. ಹಾಂ ಜರ್ಮನಲ್ಲಿ AC ನೇ ಯೂಸ್ ಮಾಡೋದು.
ಫ್ಯಾನ್ ಯೂಸ್ ಮಾಡೋದಕ್ಕೆ ಭಾಳ ಕಷ್ಟ ಎಲ್ಲೋ ರೇರ್ ಸಮ್ಮರಾಗೆ ಫ್ಯಾನ್ಗಳು ಯೂಸ್ ಮಾಡ್ತಾರೆ ಅಷ್ಟೇ. ಈಗೇನು ಯಾವನ ತೆಗೆದಾಕೊಂಡ್ರೆ ಏನಪ್ಪ ಗತಿ. ಸೊ ಎ ಸಿ ಅಂತೂ ನೋಡೋಂಗೇ ಇಲ್ಲ. ಇಂಡಿಯಾದಲ್ಲಿ ಎ ಸಿ ಫ್ಯಾನ್ ಇಲ್ದರೆ ಇರೋಕ್ಕಾಗಕ್ಕಿಲ್ಲ. ಸೊ ಇದಾಗಿತ್ತು ಗಾಯ್ಸ್ ನಮ್ಮ ಇವತ್ತಿನ ವ್ಲಾಗ್. ಅಲ್ಲಿದ್ದೆ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Subscribe to Global Voice Kannada YouTube channel. See you, tata, bye bye, good night.